ನಮಸ್ಕಾರ, ವಿವಿಸಿ ನ್ಯೂಸ್ಗೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ರಸ್ತೆಯಲ್ಲೇ ಹರಿಯುತ್ತಿದೆ ಯುಜಿಡಿ ನೀರು, ಗಬ್ಬು ನಾರುತ್ತಿದೆ ಹಾಸನದ ಕಟ್ಟಿನಕೆರೆ ಮಾರುಕಟ್ಟೆ. ಅಧಿಕಾರಿಗಳ ವಿರುದ್ಧ ವ್ಯಾಪಾರಸ್ಥರ ಆಕ್ರೋಶ. ಆಲೂರಿನಲ್ಲಿ ರೈಲು ನಿಲುಗಡೆಯಿಂದ ಸಂಸ್ಥೆಗೆ ಭಾರೀ ನಷ್ಟ. ರೈಲುಗಳ ನಿಲುಗಡೆ ರದ್ದುಗೊಳಿಸಲು ನೈಋತ್ಯ ರೈಲ್ವೆ ನಿರ್ಧಾರ. ವಿವಿಧ ಸಂಘಟನೆಗಳಿಂದ ಪ್ರತಿಭಟನೆ, ಎಚ್ಚರಿಕೆ. ಮನುಷ್ಯನ ಹುಟ್ಟು ಮತ್ತು ಸಾವು ಎರಡೂ ಒಂದೇ ನಾಣ್ಯದ ಎರಡು ಮುಖಗಳಿದ್ದ ಹಾಗೆ. ಈ ಮಧ್ಯೆ ಮಾಡುವ ಉತ್ತಮ ಕೆಲಸಗಳು ಹೆಸರಾಗಿ ಉಳಿಯುತ್ತದೆ. ಜಿಲ್ಲಾ ನೌಕರರ ಸಂಘದ ಮಾಜಿ ಅಧ್ಯಕ್ಷ ಕೆಎಂ ಶ್ರೀನಿವಾಸ್ ಅಭಿಮತ. ನಗರದ ಮಧ್ಯಭಾಗದಲ್ಲಿರುವ ಕಟ್ಟಿನಕೆರೆ ಮಾರುಕಟ್ಟೆಯ ಒಳಭಾಗದಲ್ಲಿ ಯುಜಿಡಿ ಸಮಸ್ಯೆ ವಿಪರೀತವಾಗಿದ್ದು, ಇದರಿಂದ ಸಾರ್ವಜನಿಕರು ಹಾಗೂ ಅಂಗಡಿ ವ್ಯಾಪಾರಸ್ಥರು ದಿನವಿಡೀ ಮೂಗು ಮುಚ್ಚಿಕೊಂಡು ಓಡಾಡುವ ಸ್ಥಿತಿ ನಿರ್ಮಾಣವಾಗಿದೆ ಎಂದು ಮಾರುಕಟ್ಟೆಯಲ್ಲಿ ವ್ಯಾಪಾರಸ್ಥರು ಆರೋಪಿಸಿದರು. ಈ ಸಂಬಂಧ ಮಾತನಾಡಿದ ಸ್ಥಳೀಯರು, ಈ ಮಾರುಕಟ್ಟೆ ನಗರದ ಹೃದಯ ಭಾಗದಲ್ಲಿದ್ದು ಇಲ್ಲಿ ದಿನನಿತ್ಯ ಸಾವಿರಾರು ಮಂದಿ ಓಡಾಟ ನಡೆಸುತ್ತಿರುತ್ತಾರೆ. ಆದರೆ ಈ ಭಾಗದಲ್ಲಿ ಯುಜಿಡಿ ಮ್ಯಾನ್ಯುವಲ್ ತುಂಬಿ ತುಳುಕಿ ರಸ್ತೆಯಲ್ಲಿ ಹರಿದು ಹೋಗುತ್ತಿದೆ. ಈ ಸಂಬಂಧ ನಗರಸಭೆ ಅವರಿಗೂ ತಿಳಿಸಲಾಗಿದ್ದು ಅವರು ಅವರ ಕೆಲಸವನ್ನ ಮಾಡುತ್ತಿದ್ದಾರೆ. ಆದರೆ ಈ ಸಮಸ್ಯೆಗೆ ಮೂಲ ಕಾರಣ ಕೆಎಸ್ಆರ್ಟಿಸಿ ಶೌಚಾಲಯದಿಂದ ಮಾರುಕಟ್ಟೆ ಕಡೆಗೆ ಒಂದು ಪೈಪ್ಲೈನ್ ಹಾದು ಹೋಗಿದ್ದು, ಅದರಲ್ಲಿ ಬರುವ ಬೇಡದ ವಸ್ತುಗಳಿಂದ ಈ ಸಮಸ್ಯೆ ಉದ್ಭವವಾಗಿದೆ. ಅಲ್ಲದೆ ಮಾರುಕಟ್ಟೆಯಲ್ಲಿ ಕಸದ ಸಮಸ್ಯೆ ಅತಿ ಹೆಚ್ಚಾಗಿದ್ದು, ಕಳೆದ ಬಾರಿ ಡೆಂಗ್ಯೂ ಸಮಯದಲ್ಲಿ ಶಾಸಕರಿಗೆ ಮನವಿ ಸಲ್ಲಿಸಿದ ಹಿನ್ನೆಲೆ ಅದನ್ನು ಸ್ವಚ್ಛ ಮಾಡಿದ್ರು. ಅದಾದ ನಂತರ ಇತ್ತ ಯಾರೂ ಗಮನ ಹರಿಸುತ್ತಿಲ್ಲ. ಆದ್ದರಿಂದ ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಈ ಸಮಸ್ಯೆಗಳಿಗೆ ಮುಕ್ತಿ ದೊರಕಿಸಿ ಕೊಡಿ ಎಂದು ಮನವಿ ಮಾಡಿದ್ರು. ನಾವು ಭಗವಾನ್ ಬಿಲ್ಡಿಂಗ್, ದೇವರಾಜ ಭಗವಾನ್ ಬಿಲ್ಡಿಂಗ್ ಅಲ್ಲಿ ಇದೆ. ಅದು ನಮ್ಮ DC ಅವರಿಗೆ 1919 ಇಸ್ವಿಯಿಂದಲೂ ನಾವು ಒಂದು ಮನವಿ ಮಾಡ್ತಾ ಇದ್ದೀವಿ, ರಿಪೇರಿ ಮಾಡಿಕೊಡಿ, ಅಂಗಡಿ ಒಳಗಡೆ ನೀರು ತುಂಬ್ತಿದೆ ಅಂತ. ಅವರು ಸಹ ನಮ್ಮ ಬಗ್ಗೆ ಒಂದು ಸ್ವಲ್ಪನೂ ಯೋಚನೆ ಇಲ್ಲದೆ ಹೋದಾಗೆಲ್ಲರೂ ಒಳಗೂ ಬಿಡೋದಿಲ್ಲ, ಒಂದು ನೋಡೋದಿಲ್ಲ, ರಿಪೇರಿನೂ ಮಾಡ್ತಲ್ಲ, ಬರೀ ಸೈನ್ ಹಾಕಿ ಮಾಡಿ ಕೊಡ್ತಾರೆ, ಮಾಡಿಸ್ತೀವಿ ಅಂತ ಏನೂ ಮಾಡಿಲ್ಲ. ಇವತ್ತು ಸಹ ನಾವು ಅಲ್ಲಿ ಕೆಳಗಡೆ 4 ವರ್ಷದಿಂದ ನಾವು ಅದಕ್ಕೆ ಬಾಡಿಗೆ ಕೊಡ್ದೇನೆ ನೀರು ಎತ್ತಾಕಿ ಸಾಕಾಗಿದೆ. ದಯವಿಟ್ಟು ಇದು ಎಲ್ಲರೂ ಕಸ ತುಂಬಿ ಕಾಯಿಲೆಗಳಂತೂ ಸಿಕ್ಕಾಪಟ್ಟೆ ಆಗಿದೆ. ಅವರಿಗೆ ಮನವಿ ಕೊಟ್ಟಿರೋದು ಪೂರ್ತಿ ಇದೆ ನೋಡಿ, ಎಷ್ಟೇ 19 ಇದು ನೋಡಿ, 19 ನೋಡಿ ಇಲ್ಲಿ. ಆಮೇಲೆ ಕೆಎಸ್ಆರ್ಟಿಸಿ ನೋಡಿ ಇಲ್ಲಿ ಇದೆ, ಇಲ್ಲಿ ಕೊಡಿ ಸಂಜೆ ಇಲ್ಲಿ DC ಇದು 18-21 ಕೊಟ್ಟಾಗಿದೆ. ಆಮೇಲೆ ಲಾಯರ್ ನೋಟಿಸು ಅಡ್ವೊಕೇಟ್ ನೋಟಿಸು ಲಾಯರ್ ನೋಟಿಸು ಕೊಟ್ಟಿದ್ದೇವೆ. ಸರಿಯಾಗಿ ಕಂದಾಯನೂ ಕಟ್ತಾ ಇದ್ದೀವಿ ನಾವು. ಲಾಯರ್ ನೋಟಿಸು ಕೊಟ್ಟಾಗಿದೆ. ನೋಡಿ ಇಲ್ಲಿ ಈ ಥರ ಉತ್ತರ ಕೊಟ್ಬಿಡ್ತಾರೆ. ನೋಡಿ ಇಲ್ಲಿ ಈ ಥರ ಉತ್ತರ ಕೊಡ್ತಾರೆ. ಫೋಟೋ ಸಮೇತ ಅವರಿಗೆ ತಗೊಂಡೋಗಿ ತೋರಿಸಿದ್ವಿ. ಇದೆಲ್ಲ ದಾಖಲಾತಿ ನಮ್ಮ ಹತ್ರ ಎಲ್ಲ ಇದೆ. ಅವರಿಗೆ ತೋರಿಸಿರೋದಕ್ಕೆ ಡೇಟು ಇದೆ ನೋಡಿ, ಟೈಮಿಂಗ್ಸು ಇದೆ. ಏನಂತ ಹೇಳ್ತಾರೆ ನೀವು ಹೋಗಿ ಹೇಳ್ತಾರೆ. ಬರ್ತಾರೆ 4 ಜನ ಬರ್ತಾರೆ, ನೋಡ್ಕೊಂಡು ಹೋಗ್ತಾರೆ ಅಷ್ಟೇ. 4 ಜನ ಬರ್ತಾರೆ, ಮಾಡ್ತೀನಿ ಅಂತ ಹೇಳ್ತಾರೆ, ಹೋಗ್ತಾರೆ, ಮತ್ತೆ ಫೋನ್ ಮಾಡಿದ್ರೆ ಎತ್ತೋದೇ ಇಲ್ಲ. ನಮ್ಮ ಯುಜಿಡಿ ಮಧ್ಯ ರಸ್ತೆಯಲ್ಲಿದೆ, ಮೇನ್ ರೋಡಲ್ಲಿದೆ. ಈ ಮ್ಯಾನ್ ಹೋಲ್ ಹೇಗಿದೆ ಅಂದರೆ ಪ್ರತಿದಿನ ಅದು ತುಂಬಿ ತುಳುಕಿ ಹರಿದೋಗ್ತಾ ಇರುತ್ತೆ. ಹರಿದೋಗ ಇದು ಹೇಗಿದೆ ಅಂತ ಅಂದರೆ ಅಲ್ಲಿ ಅದ್ರ ಮೇಲ್ಗಡೆ ಜನಗಳು ಓಡಾಡುವಾಗ ಕಕ್ಕಸ್ ಮೇಲೆ ಓಡಾಡೋ ಪರಿಸ್ಥಿತಿ ಬಂದಿದೆ. ಅದ್ರ ಬಗ್ಗೆ ನಾವು ನಗರಸಭೆಯವರಿಗೆ ಮತ್ತೆ ಮಾಹಿತಿ ಕೊಟ್ಟಿದ್ವಿ. ನಗರಸಭೆಯವರು ಬರ್ತಾ ಇದ್ದಾರೆ, ಪಾಪ ಯುಜಿಡಿ ಕ್ಲೀನ್ ಮಾಡೋರು ಬಂದು ಪ್ರತಿದಿನ ಅದಕ್ಕೆ ಪೈಪ್ ಹಾಕಿ ಸರಳ ಹಾಕಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಅದು ಏನು ರೆಡಿ ಮಾಡಿದ್ರು ಅದು ಮುಂದಕ್ಕೆ ಹೋಗ್ತಾ ಇಲ್ಲ. ಅವರು ಹೇಳೋ ಪ್ರಕಾರ ಅಲ್ಲಿ ಮುಂದೆ ಬ್ಲಾಕ್ ಇದೆ ಅಂತ ಹೇಳ್ತಾ ಇದ್ದಾರೆ. ಅದೇನಾಗಿದೆ, ಕಟ್ಟಿನಕೆರೆ ಮಾರ್ಕೆಟಲ್ಲಿ ಮೊದಲು ನಮಗೆ ಈ ಥರ ಸಮಸ್ಯೆ ಇರಲಿಲ್ಲ. ಯಾವಾಗ KSRTC ಅವರು ಇದೊಂದು ಲೈನ್ ಕೊಟ್ಟಿದ್ದಾರೆ ನೋಡಿ, ಈ ಕಡೆ ಒಂದು ಲೈನ್ ಹೊಸದಾಗಿ ಬಸ್ ಸ್ಟ್ಯಾಂಡ್ ಲೈನಿಂದ ಅವರು ಅಲ್ಲಿಯ ಶೌಚಾಲಯದ ಲೈನ್ನ ಈ ಮಾರ್ಕೆಟ್ ಒಳಗಡೆ ಯುಜಿಡಿ ಲೈನಿಗೆ ಕನೆಕ್ಷನ್ ಕೊಟ್ಟ ಮೇಲೆ ಅಲ್ಲಿ ಬರೋಂಥ ಕಸ ಕಡ್ಡಿ ಮತ್ತು ಸ್ಯಾನಿಟರಿ ಪ್ಯಾಡಿಂದ ಹಿಡಿದು ಅನ್ಯೂಸ್ಡ್ ವಸ್ತುಗಳು, ಬಟ್ಟೆಗಳು ಎಲ್ಲ ಈ ಸಿಂಕ್ ಒಳಗೆ ಬಂದು ಸೇರ್ಕೊಂತ ಇದೆ ಚೇಂಬರ್ ಒಳಗಡೆ. ಕ್ಲೀನ್ ಮಾಡೋಕ್ಕೆ ಮೂಲ ಕಾರಣ KSRTC ಅವರು. ಏಕೆಂದರೆ KSRTCದು ಬಸ್ ಸ್ಟ್ಯಾಂಡಲ್ಲಿ ಏನಿದೆ ಅದು ಶೌಚಾಲಯದ್ದು, ಅದು ಪೂರ್ತಿ ಹೋಗುತ್ತೆ. ಅದು ಎಷ್ಟು ಬರುತ್ತೆ ಅಂತ ಅವ್ರಿಗೆ ಗೊತ್ತಿದೆ, ಅವ್ರ ಗಮನದಲ್ಲಿದೆ. ಆದರೂ ಅದ್ರ ಪೈಪನ್ನು ಸಣ್ಣ ಪೈಪ್ಗಳು ಹಾಕ್ಬಿಟ್ಟು ಅದನ್ನು ಮಾರ್ಕೆಟ್ ಒಳಗಡೆ ಕನೆಕ್ಟ್ ಮಾಡೋರು ಅವರು. ಇದು KSRTC ಅವ್ರದ್ದು ಅವ್ರ ಮೇನ್ ಅವರೇ ಮಾಡಿಸ್ಕೊಡ್ಬೇಕು ಇದನ್ನು. ಎಷ್ಟು ದಿವಸ ಆಯ್ತು ಇದೆಲ್ಲ ಸರ್? ಇದು ಅವಾಗವಾಗ ಆಯ್ತಾನೆ ಇರುತ್ತೆ. ನಾವು ತುಂಬ ಸಲ ಹೇಳಿದ್ದೀವಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದನ್ನು ಹೇಳಿ ಅವ್ರಿಗೆ ಎಷ್ಟು ಸಲ ಹೇಳಿದ್ದೀವಿ, ಎಷ್ಟು ಸಲ ಮನವಿ ಮಾಡಿದ್ದೀವಿ. ಅವ್ರು ಇಲ್ಲಿವರೆಗೂ ಶಾಸಕರನ್ನೇ ಕರೆಸಿ ಎಲ್ಲ ಹೇಳಿದ್ದೀವಿ. ಪಾಪ ಅವರು ಹೇಳಿದ್ದಾರೆ, ಇವತ್ತವರೆಗೂ ಒಂದು ದಿವಸ ಗಮನ ಹರಿಸಿಲ್ಲ. ಆ ಡೆಂಗ್ಯೂ ಇದ್ದಾಗ ಒಂದ್ಸಲಿ ನಾವೆಲ್ಲ ಗಲಾಟೆ ಮಾಡಿಬಿಟ್ಟು ಅವಾಗ ಒಂದು ಸ್ವಲ್ಪ ಸುಮ್ಮನೆ ಏನೋ ನಾಮಕಾವಸ್ತಿಗೆ ಮೊದಲನೇ ದಿವಸ ಒಂದು ದಿವಸ ಕ್ಲೀನ್ ಮಾಡಿಸೋದ್ರು. ಆಮೇಲೆ ಯಥಾಸ್ಥಿತಿ ಈಗ ನೀವು ಅಲ್ಲಿ ನೋಡಿರ್ಬೋದು ಎಷ್ಟು ತುಂಬಿದೆ ಅಂತ.
ಈಗ ನಾವೇನಾದ್ರು ಇದೇ ರೀತಿ ಏನಾದ್ರು KSRTC ಏನಾದ್ರು ಮುಂದುವರೆದ್ರೆ KSRTC ಹಾಸನ ಜಂಕ್ಷನ್ನಿಂದ 12 ಕಿಲೋಮೀಟರ್ ದೂರದಲ್ಲಿರುವ ಆಲೂರು ಜಂಕ್ಷನ್ನಲ್ಲಿ ಆದಾಯ ನಷ್ಟದ ಕಾರಣ ನೀಡಿ ರೈಲುಗಳ ನಿಲುಗಡೆ ರದ್ದುಗೊಳಿಸಿರುವ ನೈಋತ್ಯ ರೈಲ್ವೆ ನಿರ್ಧಾರದ ವಿರುದ್ಧ ವಿವಿಧ ಸಂಘಟನೆಗಳ ಸದಸ್ಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಡಿಸೆಂಬರ್ 4ರಿಂದ ಎಲ್ಲಾ ರೈಲುಗಳ ನಿಲುಗಡೆ ರದ್ದುಗೊಳಿಸಿದ ನೈಋತ್ಯ ರೈಲ್ವೆ ಅಧಿಕಾರಿಗಳ ಹಠಾತ್ ನಿರ್ಧಾರದಿಂದ ಸ್ಥಳೀಯರು ಮತ್ತು ವ್ಯಾಪಾರ ವರ್ಗ ಆತಂಕಗೊಂಡಿದೆ. ಅಧಿಕಾರಿಗಳು ತಮ್ಮ ನಿರ್ಧಾರವನ್ನು ಮರುಪರಿಶೀಲಿಸದಿದ್ದಲ್ಲಿ ಪ್ರತಿಭಟನೆಯನ್ನು ತೀವ್ರಗೊಳಿಸಲಾಗುವುದು ಎಂದು ರಾಧಮ್ಮ ಸೇವಾ ಟ್ರಸ್ಟ್ ಅಧ್ಯಕ್ಷ ಹೇಮಂತ್ ಕುಮಾರ್ ಎಚ್ಚರಿಕೆ ನೀಡಿದ್ದಾರೆ. ರೈಲ್ವೆ ಇಲಾಖೆ ಒಂದು ತಿಂಗಳಿಗೆ 50,000 ಆದಾಯವನ್ನ ನಿರೀಕ್ಷಿಸುತ್ತಿತ್ತು. ಆದರೆ ಸಂಗ್ರಹವು ತುಂಬಾ ಕಳಪೆಯಾಗಿದೆ. 10,000 ಕೂಡ ದಾಟುತ್ತಿರಲಿಲ್ಲ ಎಂದು ಮೂಲಗಳು ತಿಳಿಸಿವೆ. ದಶಕದ ಹಿಂದೆ ನಿರ್ಮಿಸಿದ ಆಲೂರು ಜಂಕ್ಷನ್ ಬಗ್ಗೆ ರೈಲ್ವೆ ಅಧಿಕಾರಿಗಳು ಸಂಪೂರ್ಣ ನಿರ್ಲಕ್ಷ್ಯ ವಹಿಸಿದ್ದಾರೆ ಎನ್ನುತ್ತಾರೆ ಸ್ಥಳೀಯರು. ಆಲೂರು ಮತ್ತು ಅಕ್ಕಪಕ್ಕದ ಗ್ರಾಮಗಳ ಜನರು ರೈಲ್ವೆ ಸೇವೆ ಪಡೆಯಲು KSRTC ಬಸ್ನಲ್ಲಿ ಹಾಸನಕ್ಕೆ ತೆರಳಬೇಕು. ಅದೇ ರೀತಿ ಹಾಸನ ಜಂಕ್ಷನ್ನಲ್ಲಿ ಇಳಿದು ತಮ್ಮ ಊರುಗಳಿಗೆ ತೆರಳಲು ವಾಹನಗಳನ್ನೇ ಅವಲಂಬಿಸಬೇಕಾಗಿದೆ. ರಾತ್ರಿ ವೇಳೆ ಆಲೂರಿಗೆ ವಾಹನಗಳು ಸಿಗದ ಕಾರಣ ರಾತ್ರಿ ರೈಲುಗಳಲ್ಲಿ ಹಾಸನ ಜಂಕ್ಷನ್ಗೆ ಬಂದ ಪ್ರಯಾಣಿಕರು ಹಾಸನ ಜಂಕ್ಷನ್ನಲ್ಲಿ ರಾತ್ರಿ ಕಳೆಯಬೇಕಾದ ಅನಿವಾರ್ಯತೆ ಎದುರಾಗಿದೆ. ರೈಲ್ವೆ ಇಲಾಖೆಯು ಆಲೂರು ಜಂಕ್ಷನ್ನ ನೌಕರರಿಗೆ ಸಂಬಳ ಮತ್ತು ಸೌಲಭ್ಯಗಳಿಗಾಗಿ ಲಕ್ಷಗಳನ್ನು ಖರ್ಚು ಮಾಡುತ್ತಿದೆ ಎಂದು ಹೇಮಂತ್ ಕುಮಾರ್ ಹೇಳಿದರು. ಈ ಸಂಬಂಧ ಕೇಂದ್ರದ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವ HD ಕುಮಾರಸ್ವಾಮಿ ಹಾಗೂ ಸೋಮಣ್ಣ ಅವರೊಂದಿಗೆ ಮಾತುಕತೆ ನಡೆಸುವುದಾಗಿ ಮಾಜಿ ಶಾಸಕ HK ಕುಮಾರಸ್ವಾಮಿ ಹೇಳಿದರು. ಈ ಸಂಬಂಧ ಕೇಂದ್ರದ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವ HD ಕುಮಾರಸ್ವಾಮಿ ಹಾಗೂ ಸೋಮಣ್ಣ ಅವರೊಂದಿಗೆ ಮಾತುಕತೆ ನಡೆಸುವುದಾಗಿ ಮಾಜಿ ಶಾಸಕ HK ಕುಮಾರಸ್ವಾಮಿ ಹೇಳಿದ್ದಾರೆ. ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಡಿಸೆಂಬರ್ 14ರಂದು ಮಧ್ಯಾಹ್ನ 12 ಗಂಟೆಗೆ ಹಾಸನ ಜಿಲ್ಲಾ ಕನ್ನಡ ರಂಗಭೂಮಿ ಕಲಾವಿದರ ಸಂಘ ಉದ್ಘಾಟನೆಯಾಗಲಿದ್ದು ಅದರ ಅಂಗವಾಗಿ ಪ್ರಚಂಡ ರಾವಣ ಪೌರಾಣಿಕ ನಾಟಕ ಪ್ರದರ್ಶನಗೊಳ್ಳಲಿದೆ ಎಂದು ಸಂಘದ ಅಧ್ಯಕ್ಷ ಜಗದೀಶ್ ರಾಮಘಟ್ಟ ತಿಳಿಸಿದರು. ಹಾಸನದಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಂದು ರಂಗ ನಿರ್ದೇಶಕ ಕೀರ್ತನಕಾರ ದಿವಂಗತ ಡಾಕ್ಟರ್ ರಂಗಪ್ಪದಾಸ್ ಅವರ 2ನೇ ವರ್ಷದ ನೆನಪು ಕಾರ್ಯಕ್ರಮ. ಕರ್ನಾಟಕದಲ್ಲಿ ನಟ ಭಯಂಕರ ಎಂಬ ಬಿರುದು ಪಡೆದಿದ್ದ ದಿವಂಗತ ವಜ್ರಮುನಿ ಅಭಿನಯಿಸಿರುವ ದಿವಂಗತ ಕಣಗಲ್ ಪ್ರಭಾಕರ್ ಶಾಸ್ತ್ರಿ ರಚಿತ ಪ್ರಚಂಡ ರಾವಣ ನಾಟಕ ಕರ್ನಾಟಕ ರಾಜ್ಯಾದ್ಯಂತ 25ನೇ ಪ್ರದರ್ಶನದತ್ತ ಸಾಗುತ್ತಿದೆ. ಕಲಾಭಿಮಾನಿಗಳ ಪ್ರೋತ್ಸಾಹದೊಂದಿಗೆ ವೀರಭದ್ರಾಚಾರ್ ಗಾಡಿನಹಳ್ಳಿ ಅವರ ನಿರ್ದೇಶನದಲ್ಲಿ ಪ್ರಚಂಡ ರಾವಣ ಸಿನಿಮಾ ಮಾದರಿಯಲ್ಲಿ ಪ್ರದರ್ಶನಗೊಳ್ಳುತ್ತಿದೆ. 9 ಗಂಟೆಗಳ ಈ ನಾಟಕವನ್ನು 3 ಗಂಟೆ ಅವಧಿಯಲ್ಲಿ ನಮ್ಮ ಸಂಘದ ಕಲಾವಿದರು ಅಭಿನಯಿಸಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸ್ಥಳೀಯ ಶಾಸಕ HP ಸ್ವರೂಪ್ ವಹಿಸುವರು. ಸಂಸದ ಶ್ರೇಯಸ್ ಪಟೇಲ್ ಉದ್ಘಾಟನೆ ನೆರವೇರಿಸುವರು. ಮಾಜಿ ಶಾಸಕ ಪ್ರೀತಂ ಜೇಗೌಡ, ಮಾಜಿ ಸಚಿವ HK ಕುಮಾರಸ್ವಾಮಿ, ನಗರಸಭೆ ಅಧ್ಯಕ್ಷ M ಚಂದ್ರೇಗೌಡ, ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ BP ಕೃಷ್ಣೇಗೌಡ, HDCC ಬ್ಯಾಂಕ್ ಅಧ್ಯಕ್ಷ ಸೋಮನಹಳ್ಳಿ ನಾಗರಾಜು ಭಾಗವಹಿಸುವರು ಎಂದರು. ಕಲಾವಿದರು ಏನಿದೀವಿ ಇವತ್ತು ನಮಗೆ ಒಂದು ದೊಡ್ಡ ಮಟ್ಟದಲ್ಲಿ ಸುಮಾರು ಒಂದು 3 ಲಕ್ಷ 4 ಲಕ್ಷ ಖರ್ಚು ಬರ್ತಾ ಇದೆ. ಆ ಖರ್ಚನ್ನ ಬರ್ಸಿ ಕಾರ್ಯಕ್ರಮ ಮಾಡಲು ನಮ್ಮ ರಂಗಭೂಮಿ ಪೌರಾಣಿಕ ನಾಟಕ ನಡೆಸಲು ಬಹಳ ಕಷ್ಟಕರ ಆಗ್ತಾ ಇದೆ. ಆದ್ರಿಂದ ನಾವು ಇವತ್ತೇನು 8 ಗಂಟೆ 9 ಗಂಟೆಗಳ ಕಾಲ ನಾಟಕನ ಅಭಿನಯಿಸ್ತಾ ಇದೀವಿ. ಆ ನಾಟಕನ ಇವತ್ತು ಕೇವಲ 3 ಗಂಟೆ 3ರಿಂದ 4 ಗಂಟೆ ಅವಧಿಯಲ್ಲಿ ನಾಟಕನ ಅಭಿನಯಿಸಿ ಜನಗಳಿಗೆ ಉತ್ತಮವಾದ ಮನೋರಂಜನೆ ಕೊಡಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ಮಾಡ್ತಾ ಇದೀವಿ. ಈಗ ನಾವು ನಮ್ಮ ಸಂಘ ಉದ್ಘಾಟನೆ ಮತ್ತು ನಮ್ಮ ರಂಗಬ್ದಾಸ್ ಗುರುಗಳ ರಂಗಬ್ದಾಸ್ ಅವರ ಒಂದು ಸ್ಮರಣಾರ್ಥೆಯನ್ನು ಕಾರ್ಯಕ್ರಮ ಮಾಡ್ತಾ ಇದೀವಿ. ಅದಕ್ಕೆ ನಾವು 3 ಗಂಟೆಯ ಅವಧಿಯಲ್ಲಿ ನಟಿಸ್ತಿರೋ ಪ್ರಚಂಡ ರಾವಣ ಎಂಬ ಸುಂದರ ಪೌರಾಣಿಕ ನಾಟಕವನ್ನ ಅಭಿನಯಿಸ್ತಾ ಇದೀವಿ. ಇದರ ಹಿನ್ನೆಲೆ ಈ ಕರ್ನಾಟಕದಲ್ಲಿ ನಟ ಭಯಂಕರ ಎಂದು ಖ್ಯಾತಿ ಗಳಿಸುತ್ತ ದಿವಂಗತ ವಜ್ರಮುನಿ ಅವರ ಅಭಿನಯಿಸಿ ಕರ್ನಾಟಕ ರಾಜ್ಯಾದ್ಯಂತ ಮನೆ ಮಾತಾಗಿದ್ದ ಸಿನಿಮಾನ ಇವತ್ತು ರಂಗಭೂಮಿಯಲ್ಲಿ ನಮ್ಮ ಹಾಸನ ಜಿಲ್ಲಾ ಕಲಾವಿದರ ಸಂಘವು ಅಭಿನಯಿಸ್ತಾ ಇದೀವಿ. ಕಾರ್ಯಕ್ರಮಕ್ಕೆ ಹೆಚ್ಚಿನ ರೀತಿಯಲ್ಲಿ ಕಲಾಭಿಮಾನಿಗಳು ಕಲಾ ಪೋಷಕರು ಆಗಮಿಸಿ ಕಾರ್ಯಕ್ರಮ. ಪತ್ರಿಕಾಗೋಷ್ಠಿಯಲ್ಲಿ ಸಂಘದ ಕಾರ್ಯಾಧ್ಯಕ್ಷ ರಾಮಲಿಂಗೇಗೌಡ ಕದಾಳು, ಕಾರ್ಯದರ್ಶಿ ನಿರಂಜನ್ ಹಂಚೂರು, ಗೌರವಾಧ್ಯಕ್ಷ ಗೋವಿಂದೇಗೌಡ, ನಿರ್ದೇಶಕಿ ರಾಣಿ, ಜಾನಪದ ಕಲಾವಿದ ಗ್ಯಾರಂಟಿ ರಾಮಣ್ಣ ಇದ್ರು. ಹಿಂದೂ ಹಿತರಕ್ಷಣಾ ಪರಿಷತ್ ವತಿಯಿಂದ ಡಿಸೆಂಬರ್ 13ರಂದು ನಗರದಲ್ಲಿ ಹನುಮ ಜಯಂತಿ ಉತ್ಸವ ಆಯೋಜಿಸಲಾಗಿದೆ ಎಂದು ಸಂಘಟನೆ ಅಧ್ಯಕ್ಷ ವಿಶಾಲ್ ಅಗರ್ವಾಲ್ ಹೇಳಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ಅವರು, ನಮ್ಮ ಸಂಘಟನೆ ವತಿಯಿಂದ ಪ್ರಥಮ ಬಾರಿಗೆ ಹನುಮ ಜಯಂತಿ ಉತ್ಸವ ಆಯೋಜಿಸಿದ್ದು ಅಂದು ಬೆಳಗ್ಗೆ 9 ಗಂಟೆಗೆ ನಗರದ ಕುವೆಂಪು ವೃತ್ತದಲ್ಲಿ ಪೌರ ಕಾರ್ಮಿಕರಿಂದ ಶೋಭಾಯಾತ್ರೆಗೆ ಚಾಲನೆ ದೊರೆಯಲಿದೆ. ಶೋಭಾಯಾತ್ರೆಯಲ್ಲಿ ಶ್ರೀ ಬಾಲರಾಮ ಹಾಗೂ ಶ್ರೀ ಹನುಮಂತ ಉತ್ಸವ ಮೂರ್ತಿ ಜೊತೆಗೆ ಸುಮಾರು 1,000 ಜನ ಸೇರುವ ನಿರೀಕ್ಷೆ ಇದೆ. ಇದೇ ವೇಳೆ ಕುವೆಂಪು ವೃತ್ತದಲ್ಲಿ ಸುಮಾರು 4,000 ಮಂದಿಗೆ ಅನ್ನ ಸಂತರ್ಪಣೆ ಹಮ್ಮಿಕೊಳ್ಳಲಾಗಿದೆ. ಸಮಸ್ತ ಹಿಂದೂ ಬಾಂಧವರು ಶೋಭಾಯಾತ್ರೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಕುವೆಂಪು ವೃತ್ತದಲ್ಲಿ ಏರ್ಪಡಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಶೋಭಾಯಾತ್ರೆ ಮತ್ತು ಮಹಾ ಅನ್ನ ಸಂತರ್ಪಣೆ ಇರುತ್ತದೆ. ಇದಕ್ಕೆ ಹಾಸನದ ಸಮಸ್ತ ನಾಗರಿಕರು ಬಂದು ಆಗಮಿಸಿ ಶೋಭಾಯಾತ್ರೆ ಮತ್ತು ಅನ್ನ ಸಂತರ್ಪಣಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಮಾಧ್ಯಮದ ಮೂಲಕ ವಿನಂತಿಸಿಕೊಳ್ಳುತ್ತೇವೆ. ಶೋಭಾಯಾತ್ರೆಯಲ್ಲಿ ಶ್ರೀ ಬಾಲರಾಮನ ಮತ್ತು ಕನಿಷ್ಠ 1,000 ಜನ ಸೇರುವ ನಿರೀಕ್ಷೆ ಇದ್ದು,
ಶೋಭಾಯಾತ್ರೆ ಹಾಸನದ ಕುವೆಂಪು ವೃತ್ತದಿಂದ ಹೊರಟಿ ಹಾಸನದ BSNL ಆಫೀಸ್ ಮುಂಭಾಗ BM ರಸ್ತೆಯಿಂದ ಹೊರಟಿ ಪೃಥ್ವಿ ಥಿಯೇಟರಿಂದ ಮುಕ್ತಾಯವಾಗಿ ಪಂಚಮುಖಿ ಸರ್ಕಲ್ಗೆ ಮುಕ್ತಾಯವಾಗುತ್ತದೆ. ಮತ್ತು ಮಧ್ಯಾಹ್ನ 1 ಗಂಟೆಗೆ ಅನ್ನ ಸಂತರ್ಪಣೆಯು ಹಾಸನದ ಕುವೆಂಪು ವೃತ್ತದಲ್ಲೇ ಇರುತ್ತೆ. ಎಲ್ಲ ಮಾಧ್ಯಮ ಮಿತ್ರರು, ಸಾರ್ವಜನಿಕರು, ನಾಗರಿಕರು ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಪತ್ರಿಕಾಗೋಷ್ಠಿಯಲ್ಲಿ ಸಂಘಟನೆ ಉಪಾಧ್ಯಕ್ಷ ದಿಲೀಪ್ ಕುಮಾರ್, ಪ್ರಧಾನ ಕಾರ್ಯದರ್ಶಿ ಉಮೇಶ್, ಖಜಾಂಚಿ ಪವನ್, ಅಕ್ಷಯ್ ಮೋಹನ್ ಹಾಜರಿದ್ದರು. ಮನುಷ್ಯನ ಹುಟ್ಟು ಮತ್ತು ಸಾವು ಎರಡೂ ಒಂದೇ ನಾಣ್ಯದ ಎರಡು ಮುಖಗಳಿದ್ದ ಹಾಗೆ. ಈ ಮಧ್ಯೆ ಮಾಡುವ ಉತ್ತಮ ಕೆಲಸಗಳು ಹೆಸರಾಗಿ ಉಳಿಯುತ್ತದೆ ಎಂದು ಜಿಲ್ಲಾ ಸರ್ಕಾರಿ, ಅರೆ ಸರ್ಕಾರಿ ಹಾಗೂ ನಿಗಮ ಮಂಡಳಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘದ ಅಧ್ಯಕ್ಷ KM ಶ್ರೀನಿವಾಸ್ ತಿಳಿಸಿದರು. ನಗರದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿಂದು ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ ಹಾಗೂ ಜಿಲ್ಲಾ ಸರ್ಕಾರಿ ನೌಕರರ ಕೋಆಪರೇಟಿವ್ ಸೊಸೈಟಿ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡಿದ್ದ 2025ರ ನೂತನ ಕ್ಯಾಲೆಂಡರ್ ಬಿಡುಗಡೆ ಹಾಗೂ ಮಾಜಿ ಸಿಎಂ SM ಕೃಷ್ಣ ಅವರ ನಿಧನ ಹಿನ್ನೆಲೆ ಹಮ್ಮಿಕೊಂಡಿದ್ದ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಎಲ್ಲರ ನೆಚ್ಚಿನ ನಾಯಕರಾದ SM ಕೃಷ್ಣ ಅವರು ಆಗಲಿರುವುದು ಅತೀವ ನೋವು ತಂದಿದೆ. ಪ್ರತಿಯೊಬ್ಬ ಮನುಷ್ಯ ತಮ್ಮ ಜೀವಿತಾವಧಿಯಲ್ಲಿ ಏನಾದರೂ ಉತ್ತಮವಾದುದನ್ನು ಉಳಿಸಬೇಕು. ಹುಟ್ಟುವಾಗ ಮಾತು ಬರಲ್ಲ, ಯಾವ ಹೆಸರು ಇರುವುದಿಲ್ಲ, ಸಾಯುವಾಗ ಮಾತ್ರ ಎಲ್ಲವೂ ಇರುತ್ತದೆ. ಹೀಗಾಗಿ ನಾವು ಮಾಡುವ ಕೆಲಸ ಹೆಸರಾಗಿ ಉಳಿಯುತ್ತದೆ. ಈ ವಿಚಾರದಲ್ಲಿ SM ಕೃಷ್ಣ ಅವರು ತಮ್ಮ ಜೀವಿತಾವಧಿಯಲ್ಲಿ ಮಾಡಿದ ಸಾಧನೆ, ಸೇವೆ ಶಾಶ್ವತವಾಗಿ ಉಳಿದಿದೆ ಎಂದು ಸ್ಮರಿಸಿದರು. ನಮ್ಮ ಸಂಘ ಸತತವಾಗಿ ಹಲವು ಕೆಲಸ ಕಾರ್ಯಗಳನ್ನು ಮಾಡುವ ಮೂಲಕ ಸರ್ಕಾರಿ ನೌಕರರಿಗಾಗಿ ದುಡಿಯುತ್ತಿದೆ. ಎಲ್ಲ ನಿರ್ದೇಶಕರ ಸಹಕಾರದೊಂದಿಗೆ ಉತ್ತಮ ಕೆಲಸ ಮಾಡಲಾಗುವುದು. 1.5 ಕೋಟಿ ರೂಪಾಯಿಗಳನ್ನು ಸರ್ಕಾರಿ ನೌಕರರಿಗೆ ಸಾಲವಾಗಿ ಕೊಡಲಾಗಿದೆ. ಎಲ್ಲ ನಿರ್ದೇಶಕರ ಒತ್ತಾಸೆಯಂತೆ ಕಡಿಮೆ ಬಡ್ಡಿ ದರದಲ್ಲಿ ನಿವೇಶನ ಕೊಡಲಾಗುತ್ತಿದೆ. ಒಂದೇ ಜಾಗದಲ್ಲಿ 200 ನಿವೇಶನ ಕೊಡುವ ಗುರಿ ಇಟ್ಟುಕೊಂಡಿದ್ದೇವೆ. ಮುಂದೆ ಹಲವಾರು ಉದ್ದೇಶ ಹೊಂದಿದ್ದೇವೆ. ಗೃಹ ನಿರ್ಮಾಣ ಹಾಗೂ ವಾಹನ ಖರೀದಿಗೆ ಸಾಲ ಕೊಡಲಾಗುವುದು ಎಂದು ಹೇಳಿದರು. ಮನುಷ್ಯ ಹುಟ್ಟುವಾಗ ಮಾತ್ರ ಅಲ್ಲ, ಸಾಯುವಾಗ ಹೆಸರು ಮಾತ್ರ ಇರುತ್ತೆ. ಹುಟ್ಟುವಾಗ ಹೆಸರಿರಲ್ಲ, ಸಾಯುವಾಗ ಹೆಸರು ಮಾತ್ರ ಇರುತ್ತೆ. ಇವೆರಡು ಮಧ್ಯದಲ್ಲಿ ನಾವು ಹುಟ್ಟುವಾಗ ಏನ್ ಮಾಡಿ ಬಂದಿದ್ದೀವಿ, ಆಗ ಇನ್ನು ಹೆಸರಿರಲಿಲ್ಲ, ಆಮೇಲೆ ಹೆಸರಿದ್ದಾರೆ ಅವ್ರಿಗೆ. ಅವ್ರಿಗೆ ಹೋಗುವಾಗ ನಮ್ಮೆಲ್ಲರಿಗೂ ಗೊತ್ತು, ಅವರು ಕೃಷ್ಣ, ಹೆಸರು ಕೃಷ್ಣ ಮುಖ್ಯಮಂತ್ರಿಗಳಾಗಿದ್ರು, ರಾಜ್ಯಪಾಲರಾಗಿದ್ರು. ಈ ಪ್ರತಿಯೊಬ್ಬರು ನಾವು ಹುಟ್ಟು ಮತ್ತು ಸಾವಿನ ಮಧ್ಯೆ ನಮ್ಮ ಸಾಧನೆಯನ್ನ ದೇಶಕ್ಕೆ, ರಾಜ್ಯಕ್ಕೆ ಮಾದರಿಯಾಗಿ ಬಿಟ್ಟುಕೋಬೇಕಾದ್ರೆ ನಮ್ಮೆಲ್ಲರ ಕರ್ತವ್ಯ. ಅದೇ ರೀತಿಯಲ್ಲಿ ಇವತ್ತು ದೇಶವೇ, ರಾಜ್ಯವೇ ನಮ್ಮನ್ನ ಮಾಡುವಂತ ಕೆಲಸವನ್ನ ನಾವು ಒಂದು ಆರೋಗ್ಯಶ್ರೀ ಡಾಕ್ಟರ್ ಹತ್ರ ಹೋಗ್ತೀವಿ. ಅವ್ರು ಡಾಕ್ಟರ್ ಹುಷಾರು ಮಾಡಿದ್ರೆ ನಾವು ಡಾಕ್ಟರ್ ಅನ್ಕೊಂತೀವಿ, ಅವ್ರು ಹುಷಾರು ಮಾಡಿಲ್ಲ ಅಂತ ನಾವು ಅವ್ರ ಬೈಕೆ ಬರ್ತೀವಿ. ಈ ತರ ಒಂದು ಸಂಸ್ಕೃತಿ ಇದೆ. ಯಾಕೆಂದ್ರೆ ನಮ್ಮ ಅಂತಿಮ ಹಂತಗಳನ್ನ, ದಿನಗಳನ್ನ ನಾವು ಎಣಿಸುವಾಗ ನಮ್ಮ ಏನು ಜನಗಳನ್ನ ಗಳಿಸ್ತೀವಿ ಅದು ನಮಗೆ ಮುಖ್ಯವಾಗಿದೆ. ಇವತ್ತು ರಾಜ್ಯವೇ ಶೋಕಾಚರಣೆ ಮಾಡ್ತಾ ಇದೆ ಅಂತ ಒಂದು ಸಾಧನೆಯನ್ನ ನಮ್ಮ SM ಕೃಷ್ಣ ಅವರು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಮತ್ತೊಮ್ಮೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವೆಲ್ಲರೂ ಸಹ ಬಯಸುತ್ತಾ, ನಮ್ಮ ಈ ದಿನದ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮಕ್ಕೆ ಆಗಮಿಸಿದ ನಿಮ್ಮೆಲ್ಲರಿಗೂ ಸ್ವಾಗತಿಸ್ತಾ, ನಮ್ಮ ಸಂಘ ಸತತವಾಗಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡೋದ್ರ ಜೊತೆಯಲ್ಲಿ ಸರ್ಕಾರಿ ನೌಕರರ ಏಳಿಗೆಗೆ ದುಡಿತಾ ಬಂದಿದೆ ಅಂತ ಒಂದು. ಈ ವೇಳೆ ಸಂಘದ ಉಪಾಧ್ಯಕ್ಷ BR ಧರ್ಮ, ಗೌರವ ಕಾರ್ಯದರ್ಶಿ ಸತೀಶ್, ಅಧ್ಯಕ್ಷ MN ಪರಮೇಶ್, ಗೌರವಾಧ್ಯಕ್ಷ BN ರಾಜಶೇಖರಪ್ಪ, ಮಧು, ರಾಜು ಇತರರು ಹಾಜರಿದ್ದರು. ಅಗಲಿದ ಮಾಜಿ ಮುಖ್ಯಮಂತ್ರಿ SM ಕೃಷ್ಣ ಅವರಿಗೆ ಬೇಲೂರು ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಭಾವಪೂರ್ಣ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ಬೇಲೂರು ಬ್ಲಾಕ್ ಕಾಂಗ್ರೆಸ್ ಕಚೇರಿಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಶ್ರದ್ಧಾಂಜಲಿ ಸಭೆಯಲ್ಲಿ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಮೌನಾಚರಣೆ ನಡೆಸಿದ ನಂತರ ಮಾತನಾಡಿದ ಮಾಜಿ ಸಚಿವ ಹಾಗೂ ಕೆಪಿಸಿಸಿ ಸದಸ್ಯ ಬಿ ಶಿವರಾಮ್, ಅಜಾತ ಶತ್ರು, ನೇರ ನುಡಿಯ ನಾಯಕ ಹಾಗೂ ಉತ್ತಮ ಸ್ನೇಹ ಬಾಂಧವ್ಯ ಹೊಂದಿದ್ದ ಸ್ವಚ್ಛ ರಾಜಕಾರಣಿ ಆಗಲಿರುವುದು ಕೇವಲ ರಾಜ್ಯಕ್ಕೆ ಮಾತ್ರವಲ್ಲದೆ ದೇಶಕ್ಕೆ ತುಂಬಲಾರದ ನಷ್ಟ ಉಂಟಾಗಿದೆ. ಅವರ ಆದರ್ಶಗಳು, ಬಡವರ್ಗದವರ ಮೇಲೆ ಇದ್ದಂತಹ ಕಾಳಜಿ ಇಂದಿನ ರಾಜಕಾರಣಿಗಳಿಗೆ ದಾರಿದೀಪವಾಗಿದೆ ಎಂದರು. ಎಲ್ಲ ಮುಖಂಡರುಗಳಿಗೆ ತುಂಬ ನಷ್ಟ ಆಗಿದೆ ಅಂಥೇಳಿ ಈಗ ಶಿವರಾಮಣ್ಣವ್ರು ಮಾತಾಡಿದರು. ಅದೇ ಥರ ತುಂಬ ಯುವಕರು ಅವ್ರ ಕಾಲದಲ್ಲಿ ರಾಜಕಾರಣ ಮಾಡೋದಕ್ಕೋಸ್ಕರ ಬಂದು ಪಾರ್ಟಿ ಸೇರಿ ರಾಜಕೀಯ ಮಾಡಬೇಕು ಅಂತ ಸಜ್ಜನ ಮತ್ತು ಸರಳತೆ ಮತ್ತು ಸ್ವಚ್ಛವಾದಂಥ ರಾಜಕಾರಣವನ್ನು SM ಕೃಷ್ಣ ಸಾಹೇಬರು ಮಾಡಿದ್ರು. ಅವರ ಒಂದು ಪ್ರೇರಣೆಯಿಂದ ತುಂಬ ಯುವಕರು ಬಂದು ಪಾರ್ಟಿ ಸೇರಿ ಕಾಂಗ್ರೆಸ್ನ ಸೇರಿದರು. ಮತ್ತು ಕಾಂಗ್ರೆಸ್ಸಲ್ಲಿ ಈ ಥರದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ MJ ನಿಶಾಂತ್ ಮಾತನಾಡಿ, ಯುವಕರ ದಾರಿದೀಪವಾಗಿದ್ದ SMK ಅವರ ರಾಜಕೀಯ ತಂತ್ರಗಾರಿಕೆಯಲ್ಲಿ ಪಕ್ಷ ಬಲಿಷ್ಠವಾಗಿತ್ತು. ಅದರಂತೆ ಅವರ ಮಾರ್ಗದರ್ಶನದಲ್ಲಿ ಯುವಕರು ಕಾಂಗ್ರೆಸ್ ಪಕ್ಷದಲ್ಲಿ ಉತ್ತಮ ಸ್ಥಾನ ಗಳಿಸುವ ಮೂಲಕ ಅವರ ಆದರ್ಶ ಪಾಲಿಸುತ್ತಿದ್ದರು. ಕೇಂದ್ರ ಮಂತ್ರಿಗಳಾಗಿ, ರಾಜ್ಯಪಾಲರಾಗಿ ತಮ್ಮ ಕೊನೆಯ ಕಾಲದ ಘಟ್ಟದವರೆಗೂ ರಾಜಕೀಯದಲ್ಲಿ ಶ್ರೀಕೃಷ್ಣನಂತೆ ನಿಂತು ಕೆಲಸ ಮಾಡಿರುವ ಇವರು ಅಗಲಿರುವುದು ನಿಜಕ್ಕೂ ದುಃಖಕರ ಎಂದರು. ವ್ಯಕ್ತಿತ್ವವನ್ನು ಹೊಂದಿದ್ದಂಥ ವ್ಯಕ್ತಿ ಇವತ್ತು ನಮ್ಮೆಲ್ಲರನ್ನು ಆಗಲಿದ್ದಾರೆ.
ಈ ಸಂದರ್ಭದಲ್ಲಿ ಅವ್ರನ್ನ ನೆನ್ಕೊಳ್ಳುವಾಗ ಭಾಳ ವಿಶೇಷವಾದ ಅವರ ಗುಣಗಳನ್ನು ನಾವು ಮೆಲುಕಾಕ್ತಕ್ಕಂಥದ್ದು ಅನಿವಾರ್ಯ ಅಂತೇಳಿ ನಾನು ಭಾವಿಸ್ತೇನೆ. ಅದರಲ್ಲೂ ನಾನು ಅವ್ರ ಜೊತೆಯಲ್ಲಿ ರಾಜಕಾರಣವನ್ನು ಮಾಡ್ಕೊಂಡು ಬಂದಿದ್ದು. ಅವರ ಸಹನೆ, ಅವರ ನಡವಳಿಕೆ, ರಾಜಕಾರಣದ ಚಾಣಕ್ಯತನ ಇವೆಲ್ಲ ಬಹುಶಃ ಇವತ್ತಿನ ಪೇಪರ್ನ ನೋಡಿದರೆ ಗೊತ್ತಾಗುತ್ತೆ ಎಂಥ ಒಂದು ವ್ಯಕ್ತಿತ್ವವನ್ನು ಹೊಂದಿದ್ರು ಅಂತಕ್ಕಂಥದ್ದು ಇವತ್ತು ನಮ್ಮೆಲ್ಲರಿಗೂ ಮೇಲ್ನೋಟಕ್ಕೆ ದಾಸ. ವಾಸ್ತವಿಕವಾಗಿ ಅವರು ಅದೇ ಥರ ಗುಣವನ್ನು ಹೊಂದಿದ್ರು. ವಿಶೇಷವಾಗಿ ನಮ್ಮ ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ ಎಆರ್ ಅಶೋಕ್, ಮುಖಂಡರಾದ ಎಂಆರ್ ವೆಂಕಟೇಶ್, ಸದಸ್ಯರಾದ ಬಿ ಗಿರೀಶ್, ಅಕ್ರಮ್, ಅಶೋಕ್, ಕೆಡಿಪಿ ಸದಸ್ಯ ನಂದೀಶ್, ಚೇತನ್, ಪ್ರದೀಪ್ ಸೇರಿದಂತೆ ಕಾಂಗ್ರೆಸ್ ಕಾರ್ಯಕರ್ತರು ಹಾಜರಿದ್ದರು. ಬೇಲೂರು ಪಟ್ಟಣದ ಮೂಡಿಗೆರೆ ರಸ್ತೆಯಲ್ಲಿರುವ ಶ್ರೀ ಸೌಮ್ಯಕೇಶವ ಕಲ್ಯಾಣ ಮಂಟಪದ ಎದುರಿನ ಆಶೀರ್ವಾದ ಹಾರ್ಡ್ವೇರ್ ಮತ್ತು ಎಲೆಕ್ಟ್ರಾನಿಕ್ ಅಂಗಡಿಗೆ ಮಧ್ಯರಾತ್ರಿ ಸಮಯದಲ್ಲಿ ಕಳ್ಳರು ನುಗ್ಗಿ ಸುಮಾರು 1.50 ಲಕ್ಷಕ್ಕೂ ಅಧಿಕ ಬೆಲೆ ಬಾಳುವ ಎಲೆಕ್ಟ್ರಿಕ್ ವಸ್ತುಗಳು ಹಾಗೂ 15,000 ರೂಪಾಯಿ ನಗದನ್ನು ದೋಚಿ ಪರಾರಿಯಾಗಿರುವ ಘಟನೆ ನಡೆದಿದೆ. ಈ ಸಂಬಂಧ ಅಂಗಡಿ ಮಾಲೀಕ ಮಧು ಮಾತನಾಡಿ, ಎಂದಿನಂತೆ ನಾನು ಸುಮಾರು 9 ಗಂಟೆಗೆ ಬಾಗಿಲನ್ನು ಹಾಕಿ ತೆರಳಿದೆ. ಬೆಳಿಗ್ಗೆ ನನಗೆ ನನ್ನ ಸ್ನೇಹಿತರು ಅಂಗಡಿ ಬಾಗಿಲು ಒಡೆದಿರುವ ಮಾಹಿತಿ ತಿಳಿಸಿದ್ದು, ನಾನು ತಕ್ಷಣ ಸ್ಥಳಕ್ಕೆ ಬಂದು ನೋಡಿ ದಿಗ್ಭ್ರಮೆಯಾದೆ. ನಂತರ ಬೇಲೂರು ಪೊಲೀಸ್ ಠಾಣೆಗೆ ಮಾಹಿತಿ ತಿಳಿಸಿದ್ದು, ಪೊಲೀಸರು ಬಂದು ಸ್ಥಳ ಪರಿಶೀಲನೆ ಮಾಡಿ ಮಾಹಿತಿ ಪಡೆದುಕೊಂಡು ಮುಂದಿನ ತನಿಖೆ ಆರಂಭಿಸಿದ್ದಾರೆ ಎಂದು ತಿಳಿಸಿದ ಅವರು, ಕಳ್ಳರನ್ನು ಹಿಡಿದು ನನಗೆ ನ್ಯಾಯ ದೊರಕಿಸಬೇಕೆಂದು ಮನವಿ ಮಾಡಿದರು. ಒಂದೂವರೆ CPUC ಐಟಮ್ಸು, ಬ್ರಾಸ್ ಐಟಮ್ಸು, ಗಮ್ಮು, CPUC, ಜಾಗೋರು, ಕನ್ಸಿಲ್ ಬಾಲ್ಗಳು, ಮೋಟ್ರು, ಕ್ಯಾಶ್ ಹಂಚಿ ಒಂದು 15-20 ದುಡ್ಡು, ಮತ್ತು ಆ ಕಡೆ NRVಗಳು, CPUCಗಳು, ನಲ್ಲಿಗಳು, ಬ್ರಾಸ್ ನಾವು ಎಲ್ಲ ತಗೊಂಡೋಗಿದೆ. ನಾನು 9 ಗಂಟೆ ಕ್ಲೋಸ್ ಮಾಡ್ಕೊಂಡು ಹೋದೆ. ರಾತ್ರಿ ಒಂದು 12ರಿಂದ 2 ಗಂಟೆ ಒಳಗೆ ಆಗಿರ್ಬೋದು, 2ರಿಂದ 3 ಗಂಟೆ ಒಳಗೆ. CC ಕ್ಯಾಮ್ರಾ ಇದೆ. CC ಕ್ಯಾಮ್ರಾದ ಅದು ಸ್ಟೋರೇಜ್ ಇದಿರುತ್ತಲ್ಲ, ಅದನ್ನೇ ಕಟ್ ಮಾಡ್ಕೊಂಡು ಹೋಗಿದ್ದಾರೆ. ಇಲ್ಲಿತ್ತು, ಅದನ್ನೇ ಕಟ್ ಮಾಡಿದ್ದಾರೆ. ನಾವು ಎದುರುಗಡೆ ಚೌಟ್ರಿಲಿದೆ, ಅದನ್ನು ನೋಡ್ಬೇಕಣ್ಣ. ಮನುಕುಲವು ಭಯಭಕ್ತಿಯಿಂದ ಬದುಕಲೆಂದು ದೇಗುಲ ನಿರ್ಮಿಸಲಾಗುತ್ತದೆ ಹೊರತು ದೇವರಿಗೆ ನೆಲೆ ಕಲ್ಪಿಸಲು ಎಂದಲ್ಲ ಎಂದು ಚನ್ನರಾಯಪಟ್ಟಣದ ಗದ್ದೆರಾಮೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕ ರಾಮ್ ಮೊಹೆ ಚನ್ನರಾಯಪಟ್ಟಣ ತಾಲೂಕಿನ ಹಿರಿಸಾವೆ ಹೋಬಳಿ ಉಳ್ಳಾವಳ್ಳಿ ಗ್ರಾಮದಲ್ಲಿ ಶ್ರೀ ವೇಣುಗೋಪಾಲ ಹಾಗೂ ಶ್ರೀ ಆಂಜನೇಯ ಸ್ವಾಮಿ ದೇಗುಲ ನಿರ್ಮಾಣಕ್ಕೆ ಬುಧವಾರ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ದೇವರು ಇಲ್ಲದ ಜಾಗವಿಲ್ಲ. ಭೂಮಿಯ ಮೇಲಿನ ಪ್ರತಿಯೊಂದು ವಸ್ತು ಹಾಗೂ ಕಣಕಣದಲ್ಲಿಯೂ ದೇವರಿದ್ದಾನೆ. ಆದರೆ ಪೂಜಿಸಲೆಂದು ನಿರ್ದಿಷ್ಟ ಸ್ಥಳ ಗುರುತಿಸುವ ಸಲುವಾಗಿ ದೇಗುಲ ನಿರ್ಮಿಸಲಾಗುತ್ತದೆ ಎಂದರು. ಈ ವೇಳೆ ದಿಡಿಗ ಕೃಷಿಪತ್ತಿನ ಸಹಕಾರ ಸಂಘದ ಮಾಜಿ ಅಧ್ಯಕ್ಷ ನಿರ್ದೇಶಕ HK ಯೋಗೇಶ್, ಪ್ರಮುಖರಾದ ವೆಂಕಟೇಶ್, ರಂಗಸ್ವಾಮಿ, ಅಣ್ಣಪ್ಪಸ್ವಾಮಿಗೌಡ, ಗೌಡಪ್ಪ ರಾಮಿಗೌಡ, ರಾಮಚಂದ್ರು, ಬಾಲಕೃಷ್ಣ ಹಾಗೂ ಇತರರು ಹಾಜರಿದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ರಸ್ತೆಯಲ್ಲೇ ಹರಿಯುತ್ತಿದೆ UGD ನೀರು, ಗಬ್ಬು ನಾರುತ್ತಿದೆ ಹಾಸನದ ಕಟ್ಟಿನಕೆರೆ ಮಾರುಕಟ್ಟೆ, ಅಧಿಕಾರಿಗಳ ವಿರುದ್ಧ ವ್ಯಾಪಾರಸ್ಥರ ಆಕ್ರೋಶ. ಆಲೂರಿನಲ್ಲಿ ರೈಲು ನಿಲುಗಡೆಯಿಂದ ಸಂಸ್ಥೆಗೆ ಭಾರೀ ನಷ್ಟ, ರೈಲುಗಳ ನಿಲುಗಡೆ ರದ್ದುಗೊಳಿಸಲು ನೈಋತ್ಯ ರೈಲ್ವೆ ನಿರ್ಧಾರ, ವಿವಿಧ ಸಂಘಟನೆಗಳಿಂದ ಪ್ರತಿಭಟನೆ ಎಚ್ಚರಿಕೆ. ಮನುಷ್ಯನ ಹುಟ್ಟು ಮತ್ತು ಸಾವು ಎರಡೂ ಒಂದೇ ನಾಣ್ಯದ 2 ಮುಖಗಳಿದ್ದ ಹಾಗೆ, ಈ ಮಧ್ಯೆ ಮಾಡುವ ಉತ್ತಮ ಕೆಲಸಗಳು ಹೆಸರಾಗಿ ಉಳಿಯುತ್ತದೆ. ಜಿಲ್ಲಾ ನೌಕರರ ಸಂಘದ ಮಾಜಿ ಅಧ್ಯಕ್ಷ KM ಶ್ರೀನಿವಾಸ್ ಅಭಿಮತ. ನಿರಂತರ ಸುದ್ದಿಗಾಗಿ ನೋಡ್ತಾರೆ VVC ನ್ಯೂಸ್, ಸತ್ಯದ ಕಡೆ ನಮ್ಮ ನಡೆ.